ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಬಂದು ಬುಧವಾರದ ವ್ಲಾಗ್ ಆಗಿರುತ್ತೆ. ಹಾಗೆ ನೋಡ್ರಿ ಮೆಹಂದಿ ಬಿಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ, ಕಾಣಿಸ್ತಿತ್ತಲ್ಲ ಎಷ್ಟು ಚೆನ್ನಾಗಿ ಬಂದಿಲ್ಲ. ಸೊ ಇವತ್ತೊಂದು ಫಂಕ್ಷನ್ ಇತ್ತು, ಹಾಫ್ ಸ್ಯಾರಿ ಫಂಕ್ಷನ್ನು. ಸೊ ಅಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಹೊರಡೋಣ ಅಂತ ಅಂದ್ಬಿಟ್ಟು ಇವತ್ತೊಂದು ಸ್ವಲ್ಪ ಜಲ್ದಿ ಇದ್ದಿದ್ದೀವಿ. ಟೈಮ್ ಬಂದರೆ 6:30 ಆಗಿದೆ. ಚಳಿ ನಡುಗಿಸ್ತಿದೆ, ಅಷ್ಟು ಚಳಿ ಇದೆ. ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ನೆನ್ನೆಗಿಂತ ಹೋಲಿಸ್ಕೊಂಡ್ರೆ. ಸೊ ಈಗ ಒಂದು ಲೋಟ ಬಿಸಿ ಬಿಸಿ ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಟೀ ಕಾಯಿಸಿದ್ದೀನಿ. ಟೀ ಕುಡಿದು ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದ್ರೆ ನೋಡ್ತಿದ್ರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಬರೋಂಥದ್ದು ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ಫ್ರೆಂಡ್ಸ್, ರೆಡಿ ಆಗೋಣ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸೊ ಈಗ ಟೈಮ್ ಬಂದು 7:45 ಇದೆ. ಈಗ ರೆಡಿ ಆಗ್ತಾಯಿದ್ದೀನಿ. ಪಟಾಪಟ ರೆಡಿ ಆಗಿಬಿಟ್ಟು ಹೊರಡಬೇಕು. ನೋಡೋಣ ಇಷ್ಟೊತ್ತಾಗ ಗೊತ್ತಿಲ್ಲ. ಸೀರೆ ಬೇರೆ ವೇರ್ ಮಾಡಬೇಕೀಗ. ಯಾವ ಸೀರೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ನೋಡೋಣ ವೇರ್ ಮಾಡಿದ್ಮೇಲೆ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದು. ನಾನೆಲ್ಲಾರ ಹೋಗೋದಾದ್ರೆ ಮ್ಯಾಕ್ಸಿಮಮ್ ಅಂದ್ರೆ 2 ಡ್ರೆಸ್ ಎತ್ತಿಟ್ಕೊಂಡಿರ್ತೀನಿ. ಅದರಲ್ಲಿ ಯಾವ್ದು ಚೆನ್ನಾಗಿ ಕಾಣುತ್ತೆ ಅದನ್ನು ವೇರ್ ಮಾಡಿ ಆ ಟೈಮಿಗೆ ಅದನ್ನು ಹಾಕೊಂಡು ಹೋಗ್ತೀನಿ. ನೋಡೋಣ. ಸೊ ಫಸ್ಟ್ ಆಪಟನ್ನು ರೆಡಿ ಆಗೋಣ. ಫಸ್ಟು ಟೈಮ್ ಆಯಿತೆ, ವೆಯ್ಟ್ ಮಾಡ್ತಿದ್ರೆ ಜಲ್ದಿ ಅಲ್ಲಿ ಹೋಗಿ ವೀಡಿಯೋ ಮಾಡ್ತೀನಿ. ಸೊ ನಾನು ಹೋಗೋಷ್ಟೊತ್ತಿಗೆ 10:30 ಆಗಿತ್ತು. ಇನ್ನೂ ಸ್ವಲ್ಪ ಯಾರೂ ಹೊರಟಿರಲಿಲ್ಲ. ಹಾಗೆ ಹುಡುಗಿಗೂ ಸಹ ಇನ್ನೂ ರೆಡಿ ಮಾಡ್ತಾಯಿದ್ರು. ಮೇಕಪ್ ಎಲ್ಲ ಮುಗಿದಿತ್ತು. ಹೇರ್ ಸ್ಟೈಲ್ ಮಾಡ್ತಿದ್ರು. ಹೇರ್ ಸ್ಟೈಲ್ ಮಾಡಿದ್ರೆ ಮುಗೀತು. ಹಾಗೆ ನನ್ನ ಹುಡುಗ ಎಲ್ಲೋದ್ರೂ ಇದೊಂದು ಆಟ ಸಾಮಾನು ಮಾತ್ರ ಬಿಡಲ್ಲ. ಅದೊಂದು ಆಟ ಸಾಮಾನು ಇಟ್ಕೊಂಡು ಕುತ್ಕೊಂಡ್ಬಿಡ್ತಾನೆ ಇಲ್ಲೇ ಇವ್ರ ಮನೆಗೆ ಹೋಗ್ಬಿಟ್ರೆ. ಹಾಗೆಯೇ ಅವರೆಲ್ಲ ಇನ್ನೂ ಸ್ಯಾರಿ ವೇರ್ ಮಾಡಬೇಕಿತ್ತು. ನಾನು ಅಷ್ಟೊತ್ತಿಗೆ ಈ ಥರ ವೇರ್ ಮಾಡಿದ್ದೆ ತೋರಿಸ್ತಿದ್ದೀನಿ ನೋಡಿ. ಹಾಗೆ ಡೆಕೋರೇಷನ್ನು ಸಹ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ಒಂದು ಸ್ವಲ್ಪ ಫೋಟೋ ತೆಗಿತಾಯಿದ್ರು. ನಾನು ಹಾಗೆ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅದೇ ಥರ. ಹಾಗೆಯೇ ತುಂಬ ಚೆನ್ನಾಗಿ ರೆಡಿ ಮಾಡಿದರು. ಹುಡುಗಿನೂ ಫಸ್ಟ್ ಟೈಮ್ ಸ್ಯಾರಿ ವೇರ್ ಮಾಡಿದ್ದು. ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು. ಹಾಗೆಯೇ ನೋಡಿ ಹುಡುಗಿಯರ ತಮ್ಮ ಹಾಗೆ ಅವರ ಅಪ್ಪ ಅಮ್ಮ ಇವರು. ಹಾಗೆ ನನ್ನ ಹುಡುಗನೂ ಸಹ ಫೋಟೋ ತೆಗೆಸ್ಕೊಳ್ಳೋಕ್ಕೆ ಹೋಗಿ ಎಷ್ಟು ಕಿರಿಕಿರಿ ಕೊಡ್ತಿದ್ದ ಅಂದರೆ ಖುಷಿ. ಇವನಂತೂ ಅವ್ರ ಅಕ್ಕಂಗೆ ಮುತ್ತು ಕೊಡಪ್ಪ ಫೋಟೋ ತೆಗಿತೀನಿ ಅಂತ ಅಂದ್ರೆ ಏನು ನಾಚ್ಕೊಂಡು ಬೇಡವಲ್ಲ ಸರ್ಕಸ್ ಮಾಡಿಬಿಟ್ರು ಫೋಟೋ ತೆಗಿಯೋ ಅಷ್ಟೊತ್ತಿಗೆ ಅಂತ. ಹಾಗೆಯೇ ಲಾಸ್ಟಿಗೇ ಫಂಕ್ಷನ್ ಮುಗಿತಾ ಬಂತು. ನಾವು ಸ್ವಲ್ಪ ಆರತಿ ಮಾಡೋಣ ಅಂತ ಅಂದ್ಬಿಟ್ಟು ಲಾಸ್ಟು ಆರತಿ ಮಾಡ್ತಾಯಿದ್ದೋ. ಆರತಿ ಮಾಡಿದ್ಮೇಲೆ ಮೊದಲು ತುಂಬಬೇಕು. ಸೊ ಫಸ್ಟ್ ಆರತಿ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೋ. ನನ್ನ ಹುಡುಗ ಮಾತ್ರ ನನ್ನ ಹಿಂದೆಯೇ ಬಾಲ ಇಟ್ಕೊಂಡಂಗೆ ಹಿಂದಿಂದೆ ಬರೋದು. ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಬರೋದು. ಚಪ್ಪಲಿ ಇಟ್ಕೊಂಡು ಬಿದ್ದುಬಿಟ್ರೆ ಅಂತ ಭಯ ನನಗೆ. ಸೊ ಲಾಸ್ಟಿಗೆ ಮೊದಲು ದುಂಬ್ತೀವಿ. ನಾವು ಮೊದಲು ದುಂಬಕ್ಕಾದ್ರೆ ನನ್ನ ಹುಡುಗನೂ ಮೊದಲು ದುಂಬ್ತೀವಿ ಅಂತ ಅಂದ್ಬಿಟ್ಟು ಯಾವ ಥರ ತಗೊಂಬಂದಿದ್ದಾನೆ ನೋಡಿ ಒಂದ್ಸಲ. ಹಾಗೆಯೇ ಲಾಸ್ಟಿಗೆ ನಾವು ಸ್ವಲ್ಪ ಚಿಗ್ನಿ, ಕಮಟ, ಕಡಲೆ, ಬಾಳೆಹಣ್ಣು ಇದೆಲ್ಲ ಸಹ ಮೊದಲು ದುಂಬ್ತೀವಿ. ನಾವು ಇಲ್ಲಿ ಅಕ್ಷತೆ ಬಳಸೋದಿಲ್ಲ. ಹಾಫ್ ಸ್ಯಾರಿ ಫಂಕ್ಷನ್ಗಳನ್ನ ನಾವು ಕಡಲೆನೇ ಅಕ್ಷತೆ ಥರನೇ ಹಾಕ್ತೀವಿ. ಗಂಡ ಅವನೇ ಗಂಡ. ಫಂಕ್ಷನ್ ಎಲ್ಲ ಮುಗೀತು. ಊಟಕ್ಕೆ ಬಂದಿಲ್ಲಿ ಚಿಕನ್ ಸಾರು, ಅದ್ರ ಜೊತೆಗೆ ವೈಟ್ ರೈಸು, ಮುದ್ದೆ ಮತ್ತು ಊಟಕ್ಕೆ ಎಕ್ಸ್ಟ್ರಾ ಮಾಡಿದರು. ಹಾಗೆಯೇ ಇಲ್ಲಿ ನೋಡಿ ಇದು ಏನು ಅಂತಾರೆ ಗೊತ್ತಿಲ್ಲ, ಉಸ್ಲಿ, ಕಡಲೆಕಾಳು ಉಸ್ಲಿ, ಕಾಬೂಲ್ ಉಸ್ಲಿ, ಹಾಗೆ ಪಲಾವು, ಕೋಸಂಬರಿ ಮತ್ತು ಮೆಣಸಿನ್ಕಾಯಿ ಬೋಂಡ, ಹಾಗೆಯೇ ಸ್ವಲ್ಪ ಮೊಸರು ಗೊಜ್ಜು ಈ ಥರ ಎಲ್ಲ ಮಾಡಿದರು. ಸೊ ಇದು ಬಂದು ಚಿಕನ್ ಫ್ರೈ. ಸೊ ಹಾಗೆ ಊಟ ಎಲ್ಲ ಮುಗೀತು. ಊಟ ಎಲ್ಲ ಮುಗಿಸಿ ಲಾಸ್ಟಿಗೆ ಒಂದಿಷ್ಟೊತ್ತು ಮಾತಾಡ್ಕೊಂಡು ಎಲ್ಲರೂ ಹೊರಗಡೆ ಕೂತಿದ್ವಿ. ಇಲ್ಲೇ ಚೇರ್ ಮೇಲೆ ನಾನು ನಮ್ಮ ಮನೆಯವರು ಹಾಗೆ ಇಲ್ಲೇ ಕೂತ್ಕೊಂಡು ಮತ್ತೆ ಎಲ್ಲ ಕೂತ್ಕೊಂಡು ಮಾತಾಡ್ಕೊಂಡು ಕೂತಿದ್ವಿ. ಕಾಮನಾಗಿ ಎಲ್ಲರೂ ಫಂಕ್ಷನ್ ಮುಗಿದ್ಮೇಲೆ ಇದೊಂದು
ಹೆಂಗಿದ್ರು ಚೆನ್ನಾಗಿರುತ್ತೆ, ಏನೋ ಒಂಥರ ಎಲ್ಲರ ಜೊತೆ ಸೇರ್ಕೊಂಡು ಮಾತಾಡೋದ್ರಿಂದ ಏನೋ ಒಂಥರ ಮನಸ್ಸಿಗೆ ಖುಷಿ ಅನ್ನೋದು ಇರುತ್ತೆ. ಹಂಗೆ ಫಂಕ್ಷನ್ ಮಿಸ್ ಆಯ್ತದೆ. ಬರ್ತೀನಿ ನೋಡಂಟಿ. ನೀವು ಆಂಟಿ ಸಿಕ್ಕಾಬಿಟ್ಟೆ ಬೈತದ ನನಗೆ. ಯಾರೆಲ್ಲ ಬೈಬೇಕು ಅಂತೀರಿ ಎಲ್ಲ ಒಂದು ಕಮೆಂಟಲ್ಲಿ ಬೈದ್ಬಿಡಿ. ಹಾಗೆ ಸ್ಯಾರಿಲಿ ತುಂಬ ಹೊತ್ತು ಇರೋದಕ್ಕಾಗಲ್ಲ ನನಗೆ, ಅದಕ್ಕೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ವಿ. ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದ್ಬಿಟ್ಟು ಡ್ರೆಸ್ ತಗೊಂಡೋಗಿದ್ದೆ, ಚೇಂಜ್ ಮಾಡಿಬಿಟ್ಟು ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ರಲ್ಲ, ನಾನು ಮತ್ತೆ ಅಲ್ಲೇ ಬಂದು ಕೂತ್ಕೊಂಡು ಮಾತಾಡ್ತಿದ್ವಿ. ಏನೋ ಒಂಥರ ಟೈಮ್ ಪಾಸ್ ಚೆನ್ನಾಗಿರುತ್ತೆ, ಬೇಜಾರು ಆಗಲ್ಲ. ಹಾಗೆಯೇ ನೋಡಿ, ನಾನು ಇನ್ನೂ ಮುಖನ ತೊಳೆದಿಲ್ಲ. ಬಂದಿದ್ದ ತಕ್ಷಣ ಹೂವಿನ ಗಿಡಕ್ಕೆ ನೀರು ಹಾಕಕ್ಕೆ ಹೋದೆ. ಹೂವಿನ ಗಿಡ ಎಲ್ಲ ಸ್ವಲ್ಪ ಒಣಗೋದಂಗೆ ಆಗ್ಬಿಟ್ಟಿದ್ದು. ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗಿದ್ದೆ, ಇನ್ನೇನು ಟೈಮ್ ಆಗಿತ್ತಲ್ಲ ಅಂತ ಹೋದ್ವಿ. ಅಲ್ಲಿಂದ ಬಂದು ಫಸ್ಟ್ ನಾನು ಮಾಡಿದ್ದು, ನಾನು ಹೂವಿನ ಗಿಡಕ್ಕೆ ನೀರು ಹಾಕ್ಬಿಟ್ಟು ಜಸ್ಟ್ ಈಗಿನ ಕೂತಿದ್ದು. ಟೈಮ್ ಆಲ 7:30 ಆಗಿದೆ. ಇನ್ನೇನು ಪುನೀ ಟ್ಯೂಷನಿಂದ ಬಂದ್ಬಿಡ್ತಾನೆ. ಬೇರೆಯವ್ರಿಗೆ ಕರ್ಕೊಂಬರೋದಕ್ಕೆ ಹೇಳಿದ್ದಾರೆ, ಟೈಮ್ ಆಗೋದೈತೆ. ಅವ್ರು ಬಂದರೋ ಇಲ್ವೋ, ಇನ್ನೊಬ್ರು ನುಗ್ಗೇಳಿಂದ ಬರ್ತಾರಲ್ಲ ಅವ್ರು ಕರ್ಕೊಂಬರ್ಬೇಕು. ಒಂದೊಂದೇ ನಮ್ಮ ಮನೆಯವರು ಕರ್ಕೊಂಬರ್ತಾರೆ. ಈಗ ಒಂದು ಸ್ವಲ್ಪ ಸಾಂಬಾರು ಕಾಳು ಬಿಸಿ ಮಾಡ್ತಾಯಿದ್ದೀನಿ, ಬೇಯಿಸ್ತಾ ಇದ್ದೀನಿ. ಅಲ್ಲಿಂದನೇ ಸಾಂಬಾರನ್ನು ಕೊಟ್ಟು ಕಳಿಸಿದ್ರು. ಸೊ ಈಗ ಒಂದು ಸ್ವಲ್ಪ ಬೇಯಿಸ್ತಾ ಇದ್ದೀನಿ. ಹಾಗೆ ಚಿಕ್ಕನು ಟಿ ವಿ ನೋಡ್ಕೊಂಡು ಸಾಂಬಾರು ಕುಡ್ಕೊಂಡು ಕೂತಿದ್ದಾನೆ. ಅವ್ನು ಪೀಸಿ ಏನು ತಿನ್ನೋಲ್ಲ, ಜಾಸ್ತಿ ಸಾಂಬಾರು ಕುಡಿಯೋದು ಅಷ್ಟೇ. ಇನ್ನೇನಿದ್ರು ಚಾಕ್ಲೇಟು ಅದು ಇದು ಅಂತ ತಿನ್ನೋದು ಬಿಟ್ಟರೆ ಒಟ್ಟಿಗೆ ಅನ್ನ ಮುದ್ದೆ ಅಂತ ತಿನ್ನೋದಿಲ್ಲ. ಎಷ್ಟೇ ಕಂಟ್ರೋಲ್ ಮಾಡೋಕ್ಕೆ ಅಂತ ಟ್ರೈ ಮಾಡ್ತೀನಿ, ಏನು ಮಾಡಿದರೂ ಕಂಟ್ರೋಲ್ ಆಗ್ತಿಲ್ಲ. ಸೊ ಈಗ ಅವ್ನು ಬರೋಷ್ಟಿಗೆ ಅನ್ನಕ್ಕೆ ಇಟ್ಬಿಟ್ರೆ ಊಟ ಮಾಡ್ತಾನೆ. ಅಲ್ಲಿಂದ ಬಂದ್ರೂ ಎಷ್ಟು ತೊಳೆದ್ರೂ ಪಾತ್ರೆಗಳು ಮಾತ್ರ ಅಷ್ಟೇ ಇರ್ತವೆ. ಸೊ ಒಂದಿಷ್ಟು ಪಾತ್ರೆ ಇದ್ದಾವೆ, ಒಂದಿಷ್ಟು ಪಾತ್ರೆ ತೊಳೆದು ಇಟ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ. ಅವ್ನು ಬರೋಷ್ಟೊತ್ತಿಗೆ ಅನ್ನ ಪಾತ್ರೆ ತೊಳೆದ್ಬಿಡ್ತೀನಿ. ಪಾತ್ರೆಗಳಿದ್ರೆ ಕೆಲಸಗಳೇ ಆಗಲ್ಲ. ಪಾತ್ರೆಗಳನ್ನು ಕೊಡ್ತೀನಿ ಅಷ್ಟು ಕೆಲಸ ಇರುತ್ತೆ. ಬಂದ ಕೇಳೋದು ಏನು ಅದೊಂದೇ ಕೇಳೋದು. ಸಂಜೆ ಕೂತಿರ್ತಾರೆ. ನೋಡ್ತಾ ನೀವು ಮಾಡಿದೆ. ನೀರು ನಿಧಾನ ಕುಡಿಬೇಕು ಪುಲಿ, ಸಮಾಧಾನ ಇಲ್ವಾ? ಎಷ್ಟೊಂದು ವರ್ಷನ ಬೆಳ್ಳಿರುತ್ತೆ, ನೀರು ಒದಿ ಚೆಲ್ಲಲ್ಲ. ಕುಡಿಯೋರು ಹಾಕೊಳಕ್ಕೂ ಬರಲ್ಲ ಅಂದ್ರೆ ಏನ್ ಹೇಳದ? ಏನ್ ಓದಿದ್ರಿ ಟ್ಯೂಷನ್ ಅಲ್ಲಿ ಇವತ್ತ? ಏನ್ ಓದಿದ್ರು? ಹೋಮ್ವರ್ಕ್ ಬರ್ತಿದ್ರು? ಏನ್ ಓದ್ತಿದ್ರು? ಗೊತ್ತಿಲ್ಲ. ಮತ್ತೆ ಈ ಹೋಮ್ವರ್ಕ್ ಬರೀಬೇಕು ಇನ್ನೇ. ಮೀಟಿಂಗ್ ಹೋದಾಗ ಸ್ಕೂಲ್ ತನ ಬರ್ಬಿಟ್ಟೆ ಕಾಣ್ದಂಗೆ. ಇಂಗ್ಲೀಷ್ ಕಂಪ್ಲೀಟಿಂಗು ಮತ್ತೆ ನೀನು ಬರೆಯೋದು ಬರೀತೀಯ, ಹೇಳ್ಕೊಂಡ್ಬಂದ್ರೆ ನೀಟಾಗಿ ಬರುತ್ತೆ. ಪ್ರಾಬ್ಲಮ್ ಮಾಡಿದ್ರಲ್ಲ 3-4 ಬಿಟ್ಟಿದ್ದು, ಅದನ್ನ ಸೀಟಾ ಮೇಲೆ ಬಂದಿದೆ ಲಾಸ್ಟ್ ಮೇನಲ್ಲಿ. ಅದು ನೋಡಿದ್ರೆ ಬರ್ತಾರೆ ಚೆಕ್ ಮಾಡೋಕ್ಕಾಗುತ್ತಾ ಅಂತ. ಇದ್ರ ಮುಖ್ಯನೇ ಹೊಡೆದಾಕೆ ಮುಂದೆ ವಾಟರ್ ಬಾಟ್ಲದ ಈಗ ಇದಕ್ಕೆ ವೇಸ್ಟ್ ಇರುತ್ತೆ. ಹೊಸ್ಕೊಟ್ಟಿಗ ಡೌಟ್ ಏನೇನು ತಗೋಬೇಕು. ಅದಕ್ಕೆ ಸುಮ್ಮನೆ ಸ್ಟೀಲ್ದಲ್ವಾ ಆಯಿಲ್ ಹಾಕೊಂಡು ಚೆನ್ನಾಗೈತೆ ಬಾಟ್ಲು ಆಯಿಲ್ ಹಾಕೋಕ್ಕೆ ಆಗುತ್ತೆ. ಸ್ವಲ್ಪ ಪಾತ್ರೆ ಚೆನ್ನಾಗಾಯ್ತು. ಹಾಗೆ ಒಂದು ಸ್ವಲ್ಪ ತೊಳೆದ್ಬಿಟ್ಟು ಅಡುಗೆನೂ ಆಯಿತು. ವಿಷಲ್ ಆದ್ರೂ ಮುಗಿತು. ಅನ್ನ ಆಗುತ್ತೆ ಪಾತ್ರೆ ತೊಳ್ಕೊಂಡ್ರೆ. ಈ ಥರ ಅಡುಗೆ ಮಾಡ್ಕೊಂಡು ಪಾತ್ರೆ ತೊಳ್ಕೊಂಡ್ರೆ ಈ ಕೆಲಸ ಮುಗಿಸ್ತದೆ. ನೀರು ಜಾಸ್ತಿ ಬೇಕು. ನಾನು ಅಕ್ಕಿ ಹಿಂಗೆ ಅನ್ಕೊಂಡು ತೊಳಿತೀನಿ. ಸ್ವಲ್ಪ ನಂದಿಗೆ ಕನೆಕ್ಷನ್ ಬರುತ್ತಲ್ಲ ಆ ಥರ ತೊಳ್ಕೊಳ್ಳಿ.
ಸೊ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮುಂದಿನ ವ್ಲಾಗಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.